ನಮಸ್ಕಾರ ಸ್ನೇಹಿತರೆ, ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, 2025ರ ಐತಿಹಾಸಿಕ ಪುರಿ ಜಗನ್ನಾಥ ರಥಯಾತ್ರೆಯ ಕೆಲವು ಆಚರಣೆಗಳು ಈಗಾಗಲೇ ಆರಂಭವಾಗಿದ್ದು, ಮುಖ್ಯ ವಾರ್ಷಿಕ ರಥಯಾತ್ರೆ ಜೂನ್ 27ರಂದು ಅದ್ದೂರಿಯಾಗಿ ನಡೆಯಲಿದೆ. ಈ ಪುರಿಯ ಜಗನ್ನಾಥನ ರಥವು ಬರೋಬ್ಬರಿ 45 ಅಡಿ ಎತ್ತರ ಹಾಗೂ 35 ಚದರ ಅಡಿಯಲ್ಲಿ ನಿರ್ಮಾಣವಾಗಲಿದೆ. ಇಲ್ಲಿ ಗಮನಿಸಬೇಕಾದಂತಹ ಅಂಶವೆಂದರೆ, ಈ ದೈತ್ಯ ರಥವನ್ನು ಸಿದ್ಧಪಡಿಸಲು 2 ತಿಂಗಳುಗಳ ಸಮಯ ತೆಗೆದುಕೊಳ್ಳಲಾಗುತ್ತದೆ. ಪುರಿಯ ಕಲಾವಿದರು ಮತ್ತು ವರ್ಣಚಿತ್ರಕಾರರು ರಥಗಳನ್ನು ಅಲಂಕರಿಸುತ್ತಾರೆ. ಚಕ್ರದ ಮೇಲೆ ಹೂವಿನ ದಳಗಳು ಮತ್ತು ಇತರ ವಿನ್ಯಾಸಗಳನ್ನು ಕೂಡ ಚಿತ್ರಿಸುತ್ತಾರೆ. ಈ ಒಂದು ಬೃಹತ್ ರಥದಲ್ಲಿ ಪ್ರಮುಖವಾಗಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವರ ಮೂರ್ತಿಗಳನ್ನಿಟ್ಟು ರಥಯಾತ್ರೆ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ದೇಶದ ಎಲ್ಲಾ ದೇವಾಲಯಗಳಲ್ಲಿ ಮೂರ್ತಿಯ ರೂಪದಲ್ಲಿ ಕಲ್ಲಿನ ಅಥವಾ ಲೋಹದ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿರುತ್ತಾರೆ. ಆದರೆ ಈ ಪುರಿಯಲ್ಲಿ ದಾರು ಎಂದು ಕರೆಯಲ್ಪಡುವಂತಹ ಪವಿತ್ರವಾದ ಬೇವಿನ ಮರದಿಂದ ಮಾಡಿದ ಮರದ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಮೂರ್ತಿಗಳನ್ನು 12 ಅಥವಾ 19 ವರ್ಷಗಳಿಗೊಮ್ಮೆ ಶಾಸ್ತ್ರೋಕ್ತವಾಗಿ ಬದಲಾಯಿಸಲಾಗುತ್ತದೆ. ಈ ಪ್ರಸಿದ್ಧ ಕ್ಷೇತ್ರಕ್ಕೆ ಮಧ್ವಾಚಾರ್ಯರು ಸೇರಿದಂತೆ ಹೆಸರಾಂತ ಆಚಾರ್ಯರೆಲ್ಲ ಭೇಟಿ ನೀಡುತ್ತಿದ್ದರೆಂದು ಪುರಾವೆಗಳಿಂದ ತಿಳಿದು ಬಂದಿದೆ. ಅದೇ ರೀತಿ ದೇಶದ 4 ದಿಕ್ಕುಗಳಲ್ಲಿಯೂ 4 ಶಕ್ತಿಪೀಠವನ್ನು ಸ್ಥಾಪಿಸಿದಂತಹ ಶಂಕರಾಚಾರ್ಯರ ಒಂದು ಪೀಠವಾದ ಗೋವರ್ಧನ ಮಠವೂ ಇಲ್ಲಿಯೇ ಇದೆ. ಶಂಕರಾಚಾರ್ಯರು ಕರ್ನಾಟಕದಲ್ಲಿ ಸ್ಥಾಪಿಸಿರುವಂತಹ ಶೃಂಗೇರಿ ಶಾರದಾ ಮಠದ ಬಗ್ಗೆ ನಾನಾಗಲೇ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲೆ ಐಕಾರ್ಡ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ. ಈ ವಿಡಿಯೋ ಮುಗಿದ ಮೇಲೆ ನೀವು ಆ ವಿಡಿಯೋವನ್ನು ನೋಡಬಹುದು. ಕೇವಲ ಇವರಷ್ಟೇ ಅಲ್ಲದೆ ಗುರುನಾನಕ್, ಸಂತ ಕಬೀರ್, ತುಳಸಿದಾಸರು, ರಾಮಾನುಜಾಚಾರ್ಯರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದರೆಂಬುದರ ಬಗ್ಗೆ ಸಾಕ್ಷ್ಯಾಧಾರಗಳಿವೆ. ಈ ಜಗನ್ನಾಥ ದೇವಾಲಯವು ಭಾರತದ ಪೂರ್ವ ಕರಾವಳಿಯ ಒಡಿಶಾ ರಾಜ್ಯದ ಪುರಿಯಲ್ಲಿದ್ದು, ಶ್ರೀ ವಿಷ್ಣುವಿನ ಒಂದು ರೂಪವಾದ ಜಗನ್ನಾಥನಿಗೆ ಸಮರ್ಪಿತವಾದ ಭವ್ಯ ದೇಗುಲವಿದು. ಇಲ್ಲಿ ದೇವಾಲಯವನ್ನು ಮೊದಲು ಪೂರ್ವ ಗಂಗ ರಾಜವಂಶದ ಮೊದಲ ಅರಸ ಅನಂತವರ್ಮನ್ ಚೋಡಗಂಗ ದೇವ ಎಂಬಾತ ನಿರ್ಮಿಸಿದನು. ತದನಂತರ ಈ ದೇವಾಲಯವನ್ನ 10ನೇ ಶತಮಾನದಲ್ಲಿ ಹಿಂದೆ ಇದ್ದಂತಹ ದೇವಾಲಯದ ಸ್ಥಳದಲ್ಲಿಯೇ ಪುನರ್ ನಿರ್ಮಾಣ ಮಾಡಲಾಯಿತು. ಪುರಿಯ ಜಗನ್ನಾಥನು ಒಡಿಶಾ ಜನರ ಆರಾಧ್ಯ ದೈವ. ಇಲ್ಲಿ ಜಗನ್ನಾಥನು ತನ್ನ ಪತ್ನಿ ಲಕ್ಷ್ಮಿಯೊಂದಿಗೆ ಅಲ್ಲ, ಬದಲಾಗಿ ತನ್ನ ಅಣ್ಣ ಬಲರಾಮ ಹಾಗೂ ತನ್ನ ತಂಗಿ ಸುಭದ್ರೆಯೊಡನೆ ನೆಲೆಗೊಂಡಿದ್ದಾನೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಈ ಮೂರ್ತಿಗಳಿಗೆ ಕಿವಿ ಇಲ್ಲ, ಕಾಲಿಲ್ಲ, ಕೈಗಳೂ ಇಲ್ಲ, ಕಣ್ಣಿನ ಜಾಗದಲ್ಲಿ ದೊಡ್ಡದಾದ ವೃತ್ತವಿದೆ. ಹಾಗಿದ್ರೆ ಯಾಕೆ ಈ ಮೂರ್ತಿಗಳು ಹೀಗಿವೆ? ಬೇರೆ ಮೂರ್ತಿಗಳಿಗೆ ಹೋಲಿಸಿದರೆ ಈ ಮೂರ್ತಿಗಳು ಹೇಗೆ ಭಿನ್ನವಾಗಿವೆ? ಇದರ ಹಿಂದಿನ ಕಥೆ ಏನು ಅಂತ ನೋಡೋದಾದ್ರೆ, ಒಮ್ಮೆ ಪುರಿಯ ಸಮುದ್ರ ತೀರದಲ್ಲಿ ಒಂದು ಬೃಹತ್ ಮರದ ತುಂಡೊಂದು ಪ್ರಕಾಶಮಾನವಾಗಿ ಹೊಳೆಯುತ್ತಾ ಸಮುದ್ರ ತೀರದಲ್ಲಿ ತೇಲುತ್ತಿತ್ತು. ಆಗ ಇದನ್ನು ನೋಡಿದಂತಹ ನಾರದ ಮುನಿಗಳು ಈ ವಿಷಯವನ್ನು ಅಂದಿನ ಪುರಿಯ ರಾಜ ಇಂದ್ರದ್ಯುಮ್ನನ ಬಳಿ ಹೋಗಿ ಹೇಳುತ್ತಾರೆ. ರಾಜ, ಸಮುದ್ರ ತೀರದಲ್ಲಿ ಹೀಗೊಂದು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವಂತಹ ಮರದ ತುಂಡೊಂದು ತೇಲುತ್ತಿದೆ. ಆ ಮರದ ತುಂಡಿನಿಂದ ನೀನು 3 ಮೂರ್ತಿಗಳನ್ನು ತಯಾರಿಸಿ ದೇವಾಲಯದ ಮಂಟಪದಲ್ಲಿ ಇಡು. ಹೀಗೆಂದು ನಾರದ ಮುನಿಗಳು ಇಂದ್ರದ್ಯುಮ್ನನಿಗೆ ಹೇಳುತ್ತಾರೆ. ಆಗ ರಾಜನು ಆ ಮರದ ತುಂಡನ್ನು ತರಿಸಿ ಅದರಿಂದ ವಿಗ್ರಹಗಳನ್ನು ಕೆತ್ತಿಸಲು ದೇವಶಿಲ್ಪಿಯಾದಂತಹ ವಿಶ್ವಕರ್ಮನನ್ನು ಕರೆಸಿದನು. ಇಲ್ಲಿ ಶ್ರೀ ವಿಷ್ಣುವು ಸ್ವತಃ ತಾನೇ ವಿಶ್ವಕರ್ಮನ ವೇಷದಲ್ಲಿ ಬಂದು ವಿಗ್ರಹಗಳನ್ನು ಕೆತ್ತಲು ಒಪ್ಪಿದನು. ಆದರೆ ಆ ವಿಷ್ಣುವಿನ ರೂಪದಲ್ಲಿರುವಂತಹ ವಿಶ್ವಕರ್ಮನು ಮೂರ್ತಿಗಳನ್ನು ಕೆತ್ತುವ ಕೆಲಸ ಮುಗಿಯುವವರೆಗೂ ಯಾರೂ ದೇವಾಲಯದೊಳಗೆ ಪ್ರವೇಶಿಸಬಾರದು, ಕೆಲಸಕ್ಕೆ ಭಂಗ ತರಬಾರದೆಂದು ಷರತ್ತೊಂದನ್ನು ಹಾಕುತ್ತಾನೆ. ಇದಕ್ಕೆ ರಾಜ ಇಂದ್ರದ್ಯುಮ್ನ ಒಪ್ಪುತ್ತಾನೆ. ಆದರೆ 2 ವಾರಗಳ ನಂತರ ದೇವಾಲಯದಿಂದ ಯಾವುದೇ ರೀತಿಯ ಕೆತ್ತನೆಯ ಕೆಲಸದ ಶಬ್ದವೂ ಕೇಳಿಸುವುದಿಲ್ಲ. ಇದನ್ನು ಗಮನಿಸಿದ ರಾಣಿಯು ತುಂಬಾ ಆತಂಕಗೊಂಡಳು. ಹಾಗಾಗಿ ಆಕೆ ರಾಜನಿಗೆ ಹೇಳುತ್ತಾಳೆ, ದೇವಾಲಯದಿಂದ ಯಾವುದೇ ರೀತಿಯ ಶಬ್ದ ಕೇಳಿ ಬರುತ್ತಿಲ್ಲ, ಆತ ಏನಾದರೂ ಸತ್ತಿದ್ದಾನೋ ಏನೋ, ಹೋಗಿ ದೇವಾಲಯದ ಬಾಗಿಲು ತೆರೆಯಿಸಿ, ಏನಾಗಿದೆ ಎಂದು ನೋಡಿ ಎಂದಳು. ಅದರಂತೆ ರಾಜ ಇಂದ್ರದ್ಯುಮ್ನ ದೇವಾಲಯದ ಬಾಗಿಲನ್ನು ಅನುಮಾನದಿಂದ ತೆಗೆದೇ ಬಿಡುತ್ತಾರೆ. ಆಗ ಅವರು ಕೆಲಸದ ಮಧ್ಯೆ ಮಾತಿಗೆ ತಪ್ಪಿ ಬಂದುದರಿಂದ ವಿಷ್ಣುದೇವನು ಮೂರ್ತಿ ಕೆತ್ತನೆಯ ಕೆಲಸವನ್ನು ಅರ್ಧದಲ್ಲಿಯೇ ಬಿಟ್ಟು ಅವುಗಳನ್ನು ಅಪೂರ್ಣ ಮಾಡಿ ಹೋದನು. ಪ್ರಸ್ತುತ ಆಗ ಆ ವಿಗ್ರಹಗಳಿಗೆ ಕೈಗಳ ಹಸ್ತಗಳೇ ಇರಲಿಲ್ಲ, ಕಣ್ಣಿರಲಿಲ್ಲ, ಕಾಲು ಮತ್ತು ಕಿವಿಗಳೂ ಇರಲಿಲ್ಲ. ಆದರೆ ಯಾವುದೋ ಒಂದು ಅಶರೀರವಾಣಿಯು ದೈವಿಕ ಧ್ವನಿಯಲ್ಲಿ ಹೀಗೆ ಹೇಳುತ್ತದೆ, ರಾಜ ಇಂದ್ರದ್ಯುಮ್ನ, ನೀನು ಈ ಅಪೂರ್ಣವಾದ ಮೂರ್ತಿಗಳನ್ನೇ ದೇವಾಲಯದಲ್ಲಿ ತಂದು ಸ್ಥಾಪಿಸು ಎಂದು ನುಡಿಯುತ್ತದೆ. ಅದರಂತೆಯೇ ರಾಜ ಆ ಅಪೂರ್ಣ ಮೂರ್ತಿಗಳನ್ನೇ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಕೂಡ ಮಾಡ್ತಾನೆ. ಹಾಗಿದ್ರೆ ಇದರ ಹಿಂದಿನ ಮಹತ್ವವೇನು ಅಂತ ನೋಡೋದಾದ್ರೆ, ಜನರು ಜಗನ್ನಾಥನನ್ನು ಕರೆದಾಗ ಆತ ಕಾಲಿಲ್ಲದಿದ್ದರೂ ಓಡಿ ಬರುವ, ಕಿವಿ ಇಲ್ಲದಿದ್ದರೂ ಭಕ್ತರ ಪ್ರಾರ್ಥನೆಯನ್ನು ಆಲಿಸುವ, ಮುರಿದ ಕೈಗಳಿಂದಲೇ ತನ್ನ ಅಭಯ ನೀಡುತ್ತಾನೆಂದು ಭಕ್ತರ ನಂಬಿಕೆ. ಸ್ನೇಹಿತರೆ, ಇಲ್ಲಿ ಅಚ್ಚರಿಯ ಸಂಗತಿಯೊಂದು ನಡೆಯುತ್ತದೆ. ಅದೇ ದೇವತೆಗಳ ರಹಸ್ಯ ಬಂಧನ. ಹೌದು ಸ್ನೇಹಿತರೆ, ಇಲ್ಲಿನ ಮುಖ್ಯ ದೇವರುಗಳನ್ನು ರಹಸ್ಯವಾಗಿ ಬಂಧಿಸಿಡಲಾಗುತ್ತದೆ.
ಬೇಸಿಗೆಯಲ್ಲಿ 3 ದೇವರಿಗೂ ತಣ್ಣೀರು ಸ್ನಾನ ಮಾವಿನ ಹಣ್ಣಿನ ನೈವೇದ್ಯ ಮಾಡುತ್ತಾರೆ. ಮಾನವರಿಗೆ ಬರುವಂತೆ ಈ ತಣ್ಣೀರು ಸ್ನಾನದಿಂದ ಈ ದೇವತೆಗಳಿಗೂ ತೀವ್ರವಾದಂತಹ ಜ್ವರ ನೆಗಡಿ ಬರುತ್ತದೆ ಎಂಬುದು ಭಕ್ತರ ನಂಬಿಕೆ. ಹೀಗಾಗಿ ಜ್ವರ ಮತ್ತು ನೆಗಡಿ ಇರುವಂತಹ ಈ 3 ದೇವರನ್ನು ಜನರಿಂದ 15 ದಿನಗಳ ಮಟ್ಟಿಗೆ ರಹಸ್ಯ ಸ್ಥಳದಲ್ಲಿ ಬಂಧಿಸಿ ದೂರವಿರಿಸುತ್ತಾರೆ. ಈ ಒಂದು ಬಂಧನದ ಸಮಯದಲ್ಲಿ ಭಕ್ತರಿಗೆ ದೇವರ ದರ್ಶನವಿರುವುದಿಲ್ಲ. ಜನಜಂಗುಳಿ ಇರುವಂತಹ ದೇವಾಲಯದಿಂದ ದೇವರನ್ನು ದೂರ ಕರೆದೊಯ್ದು ಅಜ್ಞಾತವಾದ ರಹಸ್ಯ ಗೃಹದಲ್ಲಿ ಪ್ರತ್ಯೇಕವಾಗಿ ಇಡಲಾಗುವುದು. ಈ ರಹಸ್ಯ ಕೋಣೆಗೆ ಕೇವಲ ನಿಗದಿತ ಪೂಜಾರಿಗಳಿಗೆ ಮಾತ್ರ ಪ್ರವೇಶವಿರುವುದು. ಅಲ್ಲದೆ ದೇಗುಲದ ವೈದ್ಯರು ಈ ದೇವರೋಗಿಗಳನ್ನು ಆರೈಕೆ ಮಾಡುತ್ತಾರೆ. ದೇವರ ಆಹಾರದ ವಿಚಾರದಲ್ಲಿಯೂ ವೈದ್ಯರು ಬಹಳ ಕಟ್ಟುನಿಟ್ಟಾದ ಪಥ್ಯ ಮಾಡಿಸುವರು. ಬೇಯಿಸಿದ ಅಥವಾ ಕರಿದ ಆಹಾರ ಪದಾರ್ಥವನ್ನು ಈ ಸಮಯದಲ್ಲಿ ದೇವರ ನೈವೇದ್ಯಕ್ಕೆ ಇಡುವುದಿಲ್ಲ. ಅದರ ಬದಲು ನೀರು, ಹಣ್ಣು, ಕಷಾಯಗಳು ಮುಂತಾದವುಗಳನ್ನು ಇಡುತ್ತಾರೆ. ಅಷ್ಟೇ ಅಲ್ಲದೆ ಎಳ್ಳೆಣ್ಣೆಗೆ ಶ್ರೀಗಂಧ, ಕರ್ಪೂರ, ಕೇದಗೆ, ಮಲ್ಲಿಗೆ ಹೂ ಮತ್ತು ಔಷಧಿಯ ನಾರು ಬೇರು ಸೇರಿಸಿ ಫುಲುರಿ ತೈಲ ಎಂಬ ಮುಲಾಮೊಂದನ್ನು ತಯಾರಿಸಿ ದೇವರಿಗೆ ಲೇಪಿಸಲಾಗುವುದು. ವೈಜ್ಞಾನಿಕವಾಗಿ ಈ ತೈಲವು ಮರದ ಮೂರ್ತಿಗಳನ್ನು ತಿನ್ನುವಂತಹ ಕೀಟಗಳಿಂದ ಪ್ರತಿಮೆಗಳನ್ನು ರಕ್ಷಿಸುತ್ತವೆ. 15 ದಿನಗಳ ನಂತರ ಆಷಾಢ ಅಮಾವಾಸ್ಯೆ ಕಳೆದ ಮೇಲೆ 3 ದೇವರುಗಳು ಆರೋಗ್ಯವಂತರಾಗಿ ಮರಳಿ ಪುರಿಗೆ ಬರುತ್ತಾರೆ. ಆಗ ಮಾತ್ರ ಭಕ್ತಾದಿಗಳಿಗೆ ದೇವರ ದರ್ಶನದ ಭಾಗ್ಯ. ಅಲ್ಲಿಯವರೆಗೂ ಪುರಿಯ ದೇವಸ್ಥಾನದಲ್ಲಿ ಕೇವಲ ದೇವರ ಚಿತ್ರಪಟಗಳನ್ನು ಇಟ್ಟು ಪೂಜೆ ಮಾಡುತ್ತಾರೆ. ಈ ಸಂಪ್ರದಾಯವನ್ನ ಅಂದಿನಿಂದ ಇಂದಿನವರೆಗೂ ಪುರಿಯ ಜನರು ಚಾಚೂ ತಪ್ಪದೆ ಪಾಲಿಸುತ್ತಿದ್ದಾರೆ. ಸ್ನೇಹಿತರೆ, ಇದಿಷ್ಟು ದೇವಾಲಯದ ಮೂರ್ತಿಗಳ ಕಥೆ. ಹಾಗಾದರೆ ಅಂದಿನಿಂದ ದೇವಾಲಯ ಹೇಗಿತ್ತು ಅಂತ ನೋಡೋದಾದ್ರೆ, ಅಂದಿನ ದಿನಗಳಲ್ಲಿ ಪುರಿಯ ಜಗನ್ನಾಥ ದೇವಾಲಯದ ಮೇಲೆ ಬರೋಬ್ಬರಿ 18 ಬಾರಿ ಆಕ್ರಮಣ ಮಾಡಿ ಅಲ್ಲಿದ್ದಂತಹ ಅಪಾರ ಭಂಡಾರವನ್ನು ಲೂಟಿ ಮಾಡಲಾಗುತ್ತದೆ. 1692ರಲ್ಲಿ ಔರಂಗಜೇಬ್ ತಾನು ಹೇಳುವವರೆಗೂ ಈ ದೇವಾಲಯವನ್ನು ಮುಚ್ಚಬೇಕು, ಏನಾದರೂ ನನ್ನ ಮಾತು ಮೀರಿ ತೆಗೆದರೆ ಇದನ್ನು ಧ್ವಂಸ ಮಾಡಿಬಿಡುತ್ತೇನೆಂದು ದೇವಾಲಯಕ್ಕೆ ಬೀಗ ಹಾಕಿಸುತ್ತಾನೆ. ನಂತರ 1707ರಲ್ಲಿ ಔರಂಗಜೇಬನ ಮರಣದ ನಂತರವೇ ಈ ದೇವಾಲಯವನ್ನು ಪುನಃ ತೆರೆಯಲಾಗುತ್ತದೆ. ಇಷ್ಟೆಲ್ಲ ಇತಿಹಾಸ ಹೊಂದಿರುವಂತಹ ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ಪುರಿ ಜಗನ್ನಾಥನ ವಾರ್ಷಿಕ ರಥೋತ್ಸವ ನಡೆಯುತ್ತದೆ. ಅಲ್ಲದೆ ರಥೋತ್ಸವದ ಸಂದರ್ಭದಲ್ಲಿ ದೇವಾಲಯದ ಗರ್ಭಗುಡಿಯಲ್ಲಿರುವಂತಹ ಈ ಮೂರ್ತಿಗಳನ್ನು ಹೊರತೆಗೆದು ರಥದ ಮೇಲೆ ಕೂರಿಸಿ ಪುರಿಯ ಬಡಾದಂಡ ಎಂದು ಕರೆಯಲ್ಪಡುವಂತಹ ಮುಖ್ಯ ಬೀದಿಯಲ್ಲಿ ರಥಯಾತ್ರೆ ನಡೆಸಿ 3 ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ಗುಂಡಿಚಾ ದೇವಸ್ಥಾನಕ್ಕೆ ರಥವನ್ನು ತಂದು ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಡುತ್ತಾರೆ. ಈ ಒಂದು ಜಾತ್ರೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ, ಅಂದರೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಡೆಸಲಾಗುತ್ತದೆ. ಅದೇ ರೀತಿ ಈ ವರ್ಷವೂ ಕೂಡ ಈಗಾಗಲೇ ಜಾತ್ರೆಯ ಕೆಲವು ಆಚರಣೆಗಳು ಆರಂಭವಾಗಿದ್ದು, ವಾರ್ಷಿಕ ರಥೋತ್ಸವವು ಇದೇ ತಿಂಗಳ 27ರಂದು ಅದ್ದೂರಿಯಾಗಿ ನಡೆಯಲಿದೆ. ಈ ಜಾತ್ರೆಯನ್ನು ಹಲವಾರು ದಿನಗಳವರೆಗೆ ಆಚರಿಸಲಾಗುತ್ತದೆ. ನಾನಾಗಲೇ ಹೇಳಿದೆ, ಇದರ ಕೆಲಸ ಕಾರ್ಯಗಳು, ಸಿದ್ಧತೆಗಳು 2 ತಿಂಗಳ ಮುಂಚೆಯೇ ಆರಂಭವಾಗಿರುತ್ತವೆ ಎಂದು. ಅದೇ ರೀತಿ ಈ ವರ್ಷದ ಏಪ್ರಿಲ್ 30ರಂದು, ಅಂದರೆ ಅವತ್ತು ಅಕ್ಷಯ ತೃತೀಯ ದಿನ, ಆ ದಿನದಂದೇ ಇದರ ಸಿದ್ಧತೆಗಳು ಔಪಚಾರಿಕವಾಗಿ ಆರಂಭವಾಗಿವೆ. ಹಾಗೆ ರಥದ ನಿರ್ಮಾಣದ ಕಾರ್ಯಗಳು ಕೂಡ ಅಂದಿನಿಂದಲೇ ಶುರುವಾಗುತ್ತವೆ. ಅಕ್ಷಯ ತೃತೀಯ ದಿನದಂದೇ ಭಗವಾನ್ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರರಿಗಾಗಿ ಬೃಹತ್ ರಥಗಳನ್ನು ತಯಾರಿಸಲು ಮೊದಲ ಮರದ ದಿಮ್ಮಿಗಳನ್ನು ತರುವುದು ಸಂಪ್ರದಾಯವಾಗಿದೆ. ನಂತರ ಜೂನ್ 11ರಂದು ದೇವತೆಗಳನ್ನು ದೇವಾಲಯದಿಂದ ಹೊರಗಡೆ ತಂದು ಚಿನ್ನದ ಬಾವಿಯಿಂದ 108 ಮಡಿಕೆಗಳಲ್ಲಿ ಪವಿತ್ರ ನೀರನ್ನು ತಂದು ಆ ಮೂರ್ತಿಗಳಿಗೆ ಸ್ನಾನ ಮಾಡಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಭಕ್ತರು ದೇವತೆಗಳನ್ನು ವೀಕ್ಷಿಸಬಹುದು. ಸ್ನಾನದ ನಂತರ ದೇವತೆಗಳಿಗೆ ಗಜವೇಷವೆಂಬ ವಿಶೇಷ ವೇಷಭೂಷಣವನ್ನು ಧರಿಸಲಾಗುತ್ತದೆ. ಅಂದರೆ ಅವರು ಆನೆಗಳಂತೆ ವೇಷ ಧರಿಸುತ್ತಾರೆ. ನಂತರ ಜೂನ್ 12ರಂದು ಅನಾಸರ ಎಂಬ ಪ್ರಕ್ರಿಯೆ ನಡೆಯುತ್ತದೆ. ಅಂದರೆ ನಾನು ಹಿಂದೆ ನಿಮಗೆ ದೇವತೆಗಳ ರಹಸ್ಯ ಬಂಧನ ಎಂದು ಹೇಳಿದ್ದೆ, ಆ ಬಂಧನ ಆಗುವುದು ಇದೇ ದಿನ. ಸ್ನಾನದ ನಂತರ ಅವರಿಗೆ ಶೀತ ಹಿಡಿಯುತ್ತದೆ ಎಂದು ಜನರ ನಂಬಿಕೆ, ಹಾಗೂ ಅವರಿಗೆ ವಿಶ್ರಾಂತಿಯ ಅಗತ್ಯವಿದೆ ಎಂದು ರಹಸ್ಯ ಕೋಣೆಗಳಲ್ಲಿ ಈ ಮೂರ್ತಿಗಳನ್ನು ಬಂಧಿಸಲಾಗುತ್ತದೆ. 15 ದಿನಗಳವರೆಗೆ ಆ ಮೂರ್ತಿಗಳಿಗೆ ಚಿಕಿತ್ಸೆ ನೀಡಿದ ನಂತರವೇ ಈ ಮೂರ್ತಿಗಳನ್ನು ಹೊರಗಡೆ ತರುವುದು. ಹೀಗೆ ಬಂಧನದ ಚಿಕಿತ್ಸೆ ಮುಗಿಸಿ ಬಂದಂತಹ ಈ ಮೂರ್ತಿಗಳಿಗೆ ಯೌವನ ಇಮ್ಮಡಿಯಾಗಲಿದೆ ಎಂದು ಹೇಳಲಾಗುತ್ತದೆ. ನಂತರ ಜೂನ್ 27ಕ್ಕೆ ಮಹಾರಥಯಾತ್ರೆ ಬಡಾದಂಡ ಎಂದು ಕರೆಯುವಂತಹ ಪ್ರಮುಖ ಬೀದಿಗಳಲ್ಲಿ ಹೊರಡುತ್ತದೆ. ಈ ರಥಯಾತ್ರೆಯಲ್ಲಿ ಭಕ್ತರೆಲ್ಲ ಸೇರಿ ಈ ರಥವನ್ನು ಎಳೆಯುತ್ತಾರೆ. ಭಕ್ತರು ಒಮ್ಮನಸ್ಸಿನಿಂದ ಈ ರಥವನ್ನು ಎಳೆದರೆ ಭಗವಾನ್ ಜಗನ್ನಾಥನು ನಮ್ಮ ಪಾಪವನ್ನು ಅಳಿಸಿ ಹಾಕುತ್ತಾನೆ ಮತ್ತು ಆತನ ಅನುಗ್ರಹ ಯಾವಾಗಲೂ ನಮ್ಮ ಮೇಲಿರುತ್ತದೆ ಎಂಬುದು ಭಕ್ತರ ನಂಬಿಕೆ. ನಂತರ ಜುಲೈ 1ರಂದು ಹೇರಾ ಪಂಚಮಿಯ ದಿನ ಗುಂಡಿಚಾ ದೇವಸ್ಥಾನದಲ್ಲಿ ದೇವತೆಗಳು ವಾಸ್ತವ್ಯ ಹೂಡುವ 5ನೇ ದಿನ. ಈ ದಿನದಂದು ಜಗನ್ನಾಥನ ಪತ್ನಿ ಲಕ್ಷ್ಮೀದೇವಿಯು ಅವನನ್ನು ಭೇಟಿ ಮಾಡುತ್ತಾಳೆಂದು ಜನರ ನಂಬಿಕೆ. ಹೇರಾ ಪಂಚಮಿ ಎಂದರೆ ಲಕ್ಷ್ಮೀದೇವಿಯು ತನ್ನ ಪತಿಯನ್ನು ಹುಡುಕುವ ಮತ್ತು ದೇವತೆಗಳ ಪ್ರತಿನಿಧಿಗಳ ನಡುವೆ ನಡೆಯುವಂತಹ ಒಂದು ರೀತಿಯ ತಮಾಷೆಯ ಆಟದ ಸಂಪ್ರದಾಯವಾಗಿದೆ. ಇನ್ನು ಜುಲೈ 4ಕ್ಕೆ ಸಂಧ್ಯಾ ದರ್ಶನವಿರುತ್ತದೆ.
ಗುಂಡಿಚಾ ದೇವಸ್ಥಾನದಲ್ಲಿ ಸಂಜೆ ದೇವತೆಗಳ ವೀಕ್ಷಣೆ ಅತ್ಯಂತ ಮಹತ್ವದ್ದಾಗಿದೆ. ಜನರ ನಂಬಿಕೆಯ ಪ್ರಕಾರ ಈ ದಿನದಂದು ಈ ದೇವಸ್ಥಾನದಲ್ಲಿ ದೇವತೆಗಳನ್ನು ನೋಡಿದರೆ ಅದು 10 ವರ್ಷಗಳ ಕಾಲ ಮುಖ್ಯ ದೇವಾಲಯದಲ್ಲಿ ನೋಡಿದ್ದಕ್ಕೆ ಸಮ ಎನ್ನುತ್ತಾರೆ. ನಂತರ ಜುಲೈ 5ಕ್ಕೆ ಬಹುದ ಯಾತ್ರೆ ಅಂದರೆ ಗುಂಡಿಚಾ ದೇವಸ್ಥಾನದಿಂದ ಜಗನ್ನಾಥ ದೇವಸ್ಥಾನಕ್ಕೆ ದೇವತೆಗಳನ್ನು ಹೊತ್ತೊಯ್ಯುವಂತಹ ಹಬ್ಬವೇ ಈ ಬಹುದ ಯಾತ್ರೆ. ಈ ಸಮಯದಲ್ಲಿ ರಥಗಳು ಹಿಂದಿರುಗುವಾಗ ಮೌಸೀಮಾ ಎಂಬ ದೇವಾಲಯದಲ್ಲಿ ರಥಗಳನ್ನು ನಿಲ್ಲಿಸಿ ಅಲ್ಲಿ ಪೋಡಾ ಪಿತಾ ಎಂಬ ಒಂದು ರೀತಿಯ ಬೇಯಿಸಿದ ಕೇಕನ್ನು ದೇವರಿಗೆ ನೀಡಲಾಗುತ್ತದೆ. ನಂತರ ಜುಲೈ 6ಕ್ಕೆ ಸುನಾಬೇಷ ಎಂಬ ಆಚರಣೆ ನಡೆಯುತ್ತದೆ. ಅಂದರೆ ಈ ಹಬ್ಬದ ಸಮಯದಲ್ಲಿ ದೇವತೆಗಳನ್ನು ಚಿನ್ನದ ಆಭರಣಗಳಿಂದ ಅಲಂಕರಿಸಲಾಗುತ್ತದೆ. ಇದು ಒಂದು ಭವ್ಯವಾದ ದೃಶ್ಯವಾಗಿದ್ದು ಚಿನ್ನದಿಂದಲೇ ದೇವತೆಗಳನ್ನು ಮುಚ್ಚಲಾಗುತ್ತದೆ. ನಂತರ ಜುಲೈ 7ರಂದು ಅದರಪಣ ಎಂಬ ಒಂದು ರೀತಿಯ ಸಿಹಿ ಪಾನೀಯವನ್ನು ವಿಶೇಷವಾಗಿ ರಥಯಾತ್ರೆಯ ಸಮಯದಲ್ಲಿ ದೇವತೆಗಳಿಗೆ ಅರ್ಪಿಸಲಾಗುತ್ತದೆ. ನಂತರ ಜುಲೈ 8ಕ್ಕೆ ನೀಲಾದ್ರಿ ವಿಜಯ್ ಎಂಬ ಕೊನೆಯ ಕಾರ್ಯಕ್ರಮ ನಡೆಯುತ್ತದೆ. ಇದು ಜಗನ್ನಾಥ ದೇವಾಲಯದ ಗರ್ಭಗುಡಿಯಲ್ಲಿ ದೇವತೆಗಳ ಮರುಪ್ರತಿಷ್ಠಾಪನೆಯಾಗಿರುತ್ತದೆ. ಅಂದರೆ ದೇವತೆಗಳು ದೇವಾಲಯದಲ್ಲಿ ತಮ್ಮ ಮೊದಲ ಜಾಗಕ್ಕೆ ಮರಳಿ ಪ್ರತಿಷ್ಠಾಪನೆಯಾಗುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಪುರಿ ಜಗನ್ನಾಥ ದೇವಾಲಯ ಮತ್ತು ವಾರ್ಷಿಕ ರಥಯಾತ್ರೆಯ ಬಗೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.